ಎತ್ತೋದಿ ಯಪ್ಪ ಮನೆಯಾಗೂ ಇಲ್ಲ ಏನಿಲ್ಲ ನಾಗೇಣಿರ್ ಬಂತ ಏನೋ ಕುಕ್ಕಂಡವನೆ ಅಂತ ಬಂದ್ರೆ ಇಲ್ಲೂ ಕುಕ್ಕಂಡಿಲ್ಲ ಎತ್ತೋದ ಎಲ್ಲೂ ಹೋಗ್ತಿರ್ಲಿಲ್ಲ. ನಾನು ಈ ನಡುವೆ ಅಲ್ಲೇ ನಮ್ಮ ಅಕ್ಕಯ್ಯ ಬಂತ ಬಂದಿದ್ದು ಬಿಜಿ ಇರೋದಕ್ಕೆ ಅವರು ಸೈಟ್ ಅದು ಮಾಡ್ಸಕ್ಕೆ ಬಂದಿದ್ದು ಬಿಜಿ ಇರೋದಕ್ಕೆ ಎಲ್ಗೆ ಹೋಗ್ಯವ್ರ ಏನೋ ಅದ ಎಲ್ಗೆ ಹೋಗ್ಯದನತ್ತೆ ಯಪ್ಪ. ಏನು ರಂಗಮ್ಮ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ದಾರಿ ನಿಂತ್ಕೊಂಡು ಸುನಂದ ನಮ್ಮ ಅಯ್ಯಪ್ಪನ ನೋಡ್ದೇನೆ ಹತ್ತೋತ ಅಂತ. ಇಲ್ಲಮ್ಮ ನೋಡಲಿಲ್ಲ. ಇವತ್ತಿನೂ ನಾಗೇಣಿನೂ ಇಲ್ಲ ಅಂತ ಪರದಾಡ್ತಿತ್ತು ಕಣ. ಇವತ್ತಿನೂ ಎದ್ದಾಗಿಂದ ನಮ್ಮ ನಾಗೇಣಿನೇ ಹತ್ತ ಹೋಗ್ಯವಳೆ ಅಂತ ಪರದಾಡೋದು. ನಾನು ಎದ್ದಾಗ ಬಂದ ನಮ್ಮ ಅಕ್ಕರ ಮಂತಾಗೆ ಮನೆಕೆಂಪ ಅಕ್ಕರ ಮಂತಾಗೆ ಇರ್ತೀನಿ. ಇವಾಗ ಇತ್ತೀಚೆಗೆ ನಮ್ಮ ಅಕ್ಕರ್ದು ಒಂದಿಟ್ಟು ಏನೋ ಸಮಸ್ಯೆ ಆಗಿತ್ತಲ್ಲ, ಅದಕ್ಕೆ ಅಕ್ಕರ ಮಂತಾಗೆ ಇರ್ತೀನಿ, ಊಟ ತಗೊಂಬಂದು ಕೊಟ್ಟು ಹೋಗ್ತಿದ್ದೆ. ಅಲ್ಗೂ ಎದ್ದಾಗ ಬಂದೆ ಎತ್ತ ಹೋಗಿತ್ತು. ಅದಕ್ಕೆ ಏನೋ ಹೊರ್ಗಡೆಗೆ ಹೋಗ್ಯವನೇನಯ್ಯಪ್ಪ ಬಿಡತ್ತ ಹೊರ್ಗಡೆಗೆ ಹೋಗ್ಯಾನ ಗೊತ್ತಾನೇನೋ ಅಂತ ಊಟಕ್ಕೆ ಹೋಗಿದ್ದೆ. ಊಟನೂ ಉಂಡಿಲ್ಲ. ಅದಕ್ಕೆ ಬೈದಾತು. ಇಡತ್ತಾದ್ರೂ ಎತ್ತೋಗಿದ್ದಾನೆ ಮಾರಾಯಿ. ಬಂದು ಈಗ ನೋಡ್ತೀನಿ ಊಟನೂ ಹಂಗೆ ಐತೆ, ಮನೆ ಬಾಗ್ಲಗಳದು ಕಸ ಹೊಡೆದಿಲ್ಲ ಏನಿಲ್ಲ, ದಿನ ಕಸ ಹೊಡ್ಕೊಂಡಿರೋನು. ಎತ್ತೋದ್ನ ಏನೋ ಒಂದು ಗೊತ್ತಿಲ್ಲ ಕಣೆ ಸುನಂದ. ಇವಜ್ಜಿನೂ ಪರದಾಡ್ತಿತ್ತು. ನಮ್ಮ ನಾಗಿಣಿನೂ ಎತ್ತ ಹೋಗ್ಯವಳೆ ಎದ್ದಾಗಿಂದ ಮುಂಬಕ್ಕೆ ಬಂದಿಲ್ಲ ಅಂತ. ಕೇಳು ಏನೋ ನಾಗಿಣಿನೂ ನಿಮ್ಮ ಗಂಡ ಏನೋ ಎಸ್ಕೇಪ್ ಆಗಿದ್ದಾರೋ ಏನೋ ಚೆನ್ನಾಗಿ ಮಾತಾಡೋರು ಎಲ್ಲನೂ. ಅವ್ರು ಏನೋ ಇಬ್ರು ಜೊತೆಗೆ ಏನೋ ಹೋಗಿದ್ದಾರೋ ಏನೋ ಇಲ್ಗಾನ. ಇಲ್ಲ ಮಾತಾಡಿಸ್ಬೇಡ ನಮ್ಮ ಅಯ್ಯಪ್ಪನ ಅಂತೇಳಿ ನಾಗಿಣಿಗೆ ಅಲ್ಲೇ ವಾರ್ನಿಂಗ್ ಮಾಡಿದ್ದೆ. ಹಂಗಂದ್ರೆ ಮಾತಾಡೋಲ್ಲ ಏನು ಬಿಡತ್ತ ಮಾತಾಡ್ತಾಳೆ ಅಂತ ಸುಮ್ಮನಾಗಿದ್ದೆ. ಅಂಥದ್ದೆಲ್ಲ ಏನಿಲ್ಲ. ನಮ್ಮ ಅಯ್ಯಪ್ಪ ಯಾಕೆ ನಾಗಿಣಿ ಕರ್ಕೊಂಡು ಹೋಗ್ತಾನೆ. ನಾನು ಬಂಗಾರದಂತ ಎಂಟಿ ಇರಬೇಕಾದ್ರೆ ಕರಿಯಕಯ್ಯ ಬಂತು ಸಣಿಗಜ್ಜಿ ನಮ್ಮ ಅಯ್ಯಪ್ಪನ ನೋಡಿದೆ. ಇಲ್ಲಮ್ಮ ನಿಮ್ಮ ಅಯ್ಯಪ್ಪನ ನಾನು ಯಾಕೆ ನೋಡೋಣ. ಇಲ್ಲಮ್ಮ ನಾನು ನೋಡಲಿಲ್ಲ. ಅವ್ನ ಯಾಕೆ ನೋಡೋಣ ನಾನು. ನೋಡ್ದೆ ಅಂದ್ರೆ ಅತ್ತಾಗ ನಾವು ಓದ್ತೇನೆ ನೋಡ್ದೆ ಅಂತ ಕೇಳಿದ್ದು. ನಮ್ಮ ಅಯ್ಯಪ್ಪನ ನೋಡ್ದೆ ಅಂದ್ರೆ ನೀನೇನೇನು ನೋಡ್ಕೊಂಡು ಹೋಗಳಮ್ಮ. ನಮ್ಮ ಅಯ್ಯಪ್ಪನ ಅಂತ ಹೇಳಲಿಲ್ಲ. ನೀನು ಯಾಕೆ ಹಿಂಗೆ ಮಾತಾಡ್ತೀಯ. ಅಲ್ಲ ನೀನು ಮಾತಾಡಿದ್ದಂಗಿತ್ತು ಕಣೆ ರಂಗಮ್ಮ. ಯಾತಾಗ ನಾವು ಓದ್ನೆ ನಮ್ಮ ಅಯ್ಯಪ್ಪ ನೋಡ್ದೆ ಅಂತಂಬನ ಸಣಿಗಜ್ಜಿ ನಮ್ಮ ಅಯ್ಯಪ್ಪನ ನೋಡ್ದೆ ಅಂತ ಅಂದೆ ನೀನು. ನಾನು ಅದಕ್ಕೆ ಅವ್ನ ಯಾಕೆ ನೋಡ್ತಾ ಹೋಗಮ್ಮನ ಅಂತ ಅಂದೆ. ಇಲ್ಲ ಕಣೆ ಸಣ್ಣಿಂಗಮ್ಮ ನಮ್ಮ ನಾಗಿಣಿ ಬಂದೇ ಇಲ್ಲ. ಅದಕ್ಕೆ ನಾನು ನೀನೇನೋ ಅತ್ಲಾಗ ಬಂದರೆ ಏಳು ಅಂತ ಏಳು ಬಂದಿದ್ದೆ. ನಾನು ನೋಡಿದೆ ಬಂದಿಲ್ಲ ಅತ್ಲಾಗೆಲ್ಲನ. ಇಲ್ಲಮ್ಮ ಎಲ್ಲೂ ಬಂದಿಲ್ಲ, ಅಲ್ಲೆಲ್ಲೆಲ್ಲೂ ಬಂದಿಲ್ಲ. ರಂಗಿ ಗಂಡನೂ ಇಲ್ವಂತೆ, ಮಾಡ್ತೀನೂ ನಿನ್ನ ಮಗಳು ಇಬ್ಬರು ಇಲ್ಲ ಅಂದ್ರಿ. ಹಂಗಾರೆ ಇಬ್ಬರು ಎಲ್ಲ ಎಸ್ಕೇಪ್ ಆಗ್ಯಾರಮ್ಮ. ನಮ್ಮ ಅಯ್ಯಪ್ಪನ ಜೊತೆಗೆ ಯಾಕೆ ಹೋಗ್ತಾಳ ಅವಳು. ತಾಗಿ ನಮ್ಮ ಅಯ್ಯಪ್ಪ ಕರ್ಕೊಂಡು ಹೋಗ್ತಾನ ಅವ್ನು ಅವಳನ್ನ ಕರ್ಕೊಂಡು ಹೋಗಲ್ಲ. ಇಲ್ಲ ಎಲ್ಲರೂ ಹಂಗೆ ಅಂತಿದ್ರು ರಂಗಮ್ಮ. ನಿಮ್ಮ ಅಯ್ಯಪ್ಪ ನಾಗಿಣಿ ನಿಕ್ಕೊಂಡವನೇ ಅದಕ್ಕೇನೆ ದುಡ್ಡು ಕಾಸು ಇರೋದಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ಅತ್ಲಾಗ ಅದೇ ಹೋಗಿರ್ಬೇಕು ಅಂತ ಎಲ್ಲ ಮಾತಾಡೋರು. ರಂಗಿತಾಗ ಯಾತ ಇಲ್ಲ ಅದಕ್ಕೇನೆ ರಂಗಿ ಬೇರೆ ಬಿಟ್ಟು ಅಕ್ಕರ ಮನೆಗೆ ಇದ್ದಾಳೆ. ಅಯ್ಯಪ್ಪನ ಪಾಪ ಅವನು ಎಂದನು ರಂಗಮ್ಮನ ಬಿಟ್ಟು ಜೊತೆಗೆ ಕುಕ್ಕಡ್ಬರೋ ಜೊತೆಗೆ ಇರೋರು. ಅದಕ್ಕೆ ಇವಾಗ ಬಿಟ್ಟು ಅವ್ರ ಅಕ್ಕರ ಮನೆಗೆ ಇದ್ದಾಳೆ. ಅದಕ್ಕೆ ಅವನು ಸೆಕೆಂಡ್ ಸೆಟಪ್ ನಾಗಿಣನ್ ಮಾಡ್ಕೊಂಡು ಅದೇ ಕರ್ಕೊಂಡು ಹೋಗ್ಯವನೇ ಅಂತ ಮಾತಾಡಾರಮ್ಮ. ಅಲ್ಲ ನೋಡಿ ನಿನ್ನ ಗಂಡು ಹಿಂಗೆ ಮಾಡೋದು ರಂಗಮ್ಮ. ಏನೋ ಬಿಡು, ನಾನು ಗೊತ್ತಾನೆ ಏನೋ ವಿಶ್ವಾಸದಾಗ ಇದನ್ನು ಮಾತಾಡಿಸ್ತಾನೆ ಅನ್ಕೊಂಡಿದ್ದೆ. ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅತ್ತ ಅದೇ ಹೋಗ್ಯವನಲ್ಲಿ. ಅವಳಿಗೇನು ಬಂದಿತ್ತು ಈ ಸುಮ್ಕಿದ್ದಿ ಈಗ ಅಂತ ಕರ್ಕೊಂಡು ಅದೇ ಹೋಗ್ಯವಳೆ. ಅಲ್ಲ ಅವಳಿಗೇನು ಬಂದಿತ್ತೆ. ಇಲ್ಲಿ ಹೇಳು ನಮ್ಮ ಅಯ್ಯಪ್ಪ ಅದಕ್ಕೆ ಕರ್ಕೊಂಡು ನಮ್ಮ ಅಯ್ಯಪ್ಪಗೆ ನನ್ನ ಮೇಲೆ ಜೀವ ಇಸ್ಕೊಂಡವನು. ಹಂಗು ಅಂತ ನಾನು ಬಿಟ್ಟವ್ರಿಗಾಗಲ್ಲ ನಮ್ಮ ಅಯ್ಯಪ್ಪ. ನಾನು ಅದಕ್ಕೆ ಮತ್ತು ನಾನು ಎಲ್ಲಿಗೂ ಕೆಲ್ಸಕ್ಕೆ ಹೋಗಿದ್ರೊಟ್ಟೆ ನನ್ನ ಮಗ್ಳಾಗ ನೀನು ಇರಪ್ಪ ಅಂತ ಮಗ್ಳಾಗೆ ಕೊಂಡ್ಕೊಂತಿದ್ದೆ. ನಾವಿಬ್ಬರು ಜೊತೆಗೆ ಉಣ್ತಿದ್ವಿ, ಯಾವಾಗಲೂ ನಾವು ಜೊತೆಗೆ ಇರ್ತಿದ್ವಿ, ಎಲ್ಲಿಗೋದ್ರೂ ನಾವು ಜೊತೆಗೆ ಹೋಗ್ತಿದ್ವಿ. ನಮ್ಮ ಅಕ್ಕ ಬಂದಿಟ್ಟು ಏನೋ ಸಮಸ್ಯೆ ಆಗಿತ್ತು, ಅದಕ್ಕೋಸ್ಕರ ನಾವಲ್ಲಿ ಉಳ್ಕೊಂಡಿದ್ದಷ್ಟೇ. ನಾವೇನೇನಿಗಳಮ್ಮ ಯಾತೂ ನಮ್ಮ ಅಯ್ಯಪ್ಪಗೆ ದ್ರೋಹ ಮಾಡ್ತಿರ್ಲಿಲ್ಲ. ದುಡಿಲಿಲ್ಲ ಅಂದರೂ ನಾನು ಹಂಗೆ ಒಂಬಾಕಿರ್ತಿದ್ದೆ. ಅಂದರೆ ಅಲ್ಲೂ ಯಾರೋ ಮಾತಾಡ್ತಿದ್ರು ರೋಡ್ನಾಗಿ. ಎಲ್ಲನ ನಾಗೇಳಿ ಮಾತಿನ ಕರ್ಕೊಂಡು ಹೋಗ್ಯವಳೆ ಅಂತ ಮಾತಾಡೋರು. ದುಡ್ಡು ಐತೆ ಮಸ್ತ ಕಾಸೈತೆ ರಂಗಮ್ಮ. ಅವಳನ್ನೇನನ್ನು ಮದುವೆ ಆಗ್ಯವನೆ ಅಂದರೆ ಅಷ್ಟೇ ನಿನ್ನೇನು ಬಿಸಾಕ್ಬಿಡ್ತಾನೆ ನಿನ್ನ ಗಂಡ. ಅಯ್ಯಪ್ಪ ದೇವ ಅಂದರೆ ಚೆನ್ನಾಗಿರುತ್ತೆ ಜೋಡಿ ಮಾತ್ರ ಸೂಪರಾಗಿರುತ್ತೆ ಕಣೆ. ಚೆನ್ನಾಗಿರುತ್ತೆ. ಹೇಳು ಸಣ್ಣಿಗಜ್ಜಿ ನೀನು ಯಾತಕ್ಕೆ ಹಂಗೆ ಮಾತಾಡ್ತೀಯ. ನಾನು ನಮ್ಮ ಅಯ್ಯಪ್ಪ ಎಲ್ಲ ಹೋಗ್ಯಾನೆಂಬ ಟೆನ್ಷನ್ ಆಗಿದ್ರೆ ನೀನೊಬ್ಳು. ಏನಪ್ಪ ಯೋಯ್ ಮಾಂತು ಎಲ್ಲೈತೋ ಏನೋ ನಮ್ಮ ಮಾಂತು ಮಾಂತು ಎಲ್ಲದಿಯಾ ಮಾಂತಪ್ಪ ಮಾಂತೇಶು ಎಲ್ಲದಿಯಾ ಮಾಂತ ಬಂಗಾರ ಬಾರಪ್ಪ. ಏಳು ದಿನ ಬಂದು ಕುಕ್ಕರಿಸ್ಕಮ್ಮ. ನಾನೇನೋ ಬಿಡು ವಿಶ್ವಾಸಕ್ಕೆ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ. ಆಗೋಲ್ಲ ಹಿಂಗೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ ನೋಡು ಏನೋ ಬಿಡತ್ತ ಬತ್ತಾನೆ ಅಂತಂದ್ರೆ ಬಿಡತ್ತ. ಏನು ಎಲ್ಲಿ ಹೋಗ್ಯಾವಳ ಏನೋ ಬತ್ತಾಳದಲ್ಲಿ. ಇವನು ಎಲ್ಲ ಹೋಗಿರ್ತಾನೆ ಅವನು ತಿಕ್ಲಿ ಮಾಂತಿ ಎಲ್ಲ ಹೋಗಿರ್ತಾನೆ. ಇವಳು ಹುಡ್ಕಾಡ್ತಾಳೆ. ಅಡಿಯ ಮನೇಲಿ ಏನೇನೋ ನೋಡ್ತೀನಿ ಅವನೇನೋ ಸಿಕ್ಕಿದ್ನ ಏನೋ ಮಾಂತು ಅಂತ ಉಳ್ಕಾಳು. ಅವನಿದ್ರೆ ಬಿಡತ್ತ ಹೋಗ್ಯಾವಳೆ ಅದನ್ನು ನಮ್ಮ ಮೂರಿ ಪರಿ ಹೋಗ್ಯಾಳೆ ಅನ್ಬೋದು. ಅವನು ಸಿಗ್ಲಿಲ್ಲ ಅಂದ್ರೆ ಇಬ್ರು ಎಸ್ಕೇಪ್ ಆಗ್ಯಾವೆ ಅಂದ್ರೆ ಇಬ್ರು ಹಳೆ ಎಲ್ಲ ಹೋಗ್ಯಾವ್ರೆ. ಏನು ಸಣ್ಣಿಂಗಜ್ಜಿ
ಮಾಂತಿಗೂ ನಾಗಿನಿಗೂ ಏನೋ ಸಂಬಂಧ ಇತ್ತಂತಲ್ಲಿ ಎಲ್ಲರೂ ಹಂಗೆ ಮಾತಾಡ್ತಾರಮ್ಮ. ನೋಡಿ ಯಾವಾಗಲೂ ಬರೀ ಹಿಂಗೆ ಬಂದು ಕುಕ್ಕಮ್ಮನಲ್ಲ ಮತ್ತು ದುಡ್ಡು ಕಾಸು ಮಸ್ತಾಗಿತ್ತಲ್ಲ, ಒಡವೆ ಪಡವೆ ಎಲ್ಲ ಮಸ್ತ ಮಾಡಿಸ್ಕೊಂಡವಳಲ್ಲ ಅವಳು. ಎಲ್ಲನ ನೋಡ್ಕೊಳಕ್ಕೆ ಕರ್ಕೊಂಡು ಏನು ಮದುವೆ ಆಗಕ್ಕೆ ಎಲ್ಲರೂ ಎಸ್ಕೇಪಾಗಿ ಅವ್ನು ಕರ್ಕೊಂಡು ನೋಡಿ ಹಂಗೆ ಬೇರೆಯವ್ರ ಅಕ್ಕ ಮಂತಾಗೆ ಯಾತ್ಕೋ ಇದ್ಕೋ ಚೆಲ್ಲ ಪುಲ್ಲಕ್ಕ ಅಂದ್ಕೊಂಡು ಓಡಾಡ್ಕೊಂಡಿದ್ಲ. ಅಕ್ಕೇನೆ ಕರ್ಕೊಂಡು ಎದ್ಬಿಟ್ಟವನಿ. ಯಾತೋದ್ನಾಗ್ಯವನ ನಾಗಿಣಿನ ಕರ್ಕೊಂಡು ನಾಗಿಣಿ ನಾಗಿಣಿ ಎಲ್ಲಿ ಗೊತ್ತಾ ಬುಸ್ಕುಟ್ಕೊಂಡು ಇದು ಮಾಂತು ಅದು ನಾಗು ಚೆನ್ನಾಗೈತಮ್ಮ. ಬುಸ್ ಕುಟ್ಕೊಂಡು ಎಲ್ಲಿ ಗೊತ್ತಾ ನಾಗಿಣಿ ನಾಗಿಣಿ ಅಂತ ಹಂಗೇನೆ. ನನ್ನ ಮದುವೆ ಆಗಲ್ಲಕ್ಕ ಅಂಬಳು ಇವಾಗ ಹೆಂಗಾದ್ಲು ಮತ್ತೆ ಯಾಗಳ ಬಿಟ್ಟವಳ ಹೆಂಗೆ ನೋಡೋಣ ತಾಣಿ. ಎದ್ದಾಗಿಂದ ಅವನು ಈ ಮಂಚೆ ಊಟ ತಂದಿಕ್ಕೆ ಹೋಗಳಂತೆ ಅಂದರೆ ಜೊತೆಗಿರಳು ಅವನಿಂತ ನಂಬ್ತಾನೆ ಅವಳಿಗೆ ಅವನ್ನ ಎಲ್ಗೂ ಕಳಿಸ್ತಿರ್ಲಿಲ್ಲ. ಎಲ್ಲ ಹೋದ್ರು ಜೊತೆಗೆ ಹೋಗಾರು ಅಕ್ಕೇನೆ ನೀನು ನೋಡಿ ಅಕ್ಕರ್ ಅಂತ ಕೊಂದರ್ ಸೈಟಿನ ದೊಡ್ಡ ಪಡ್ಡ ಸಿಗುತ್ತೆ ಅಂತ ಹೇಳಿ ಹೋಗಕ್ಕೆ ನಿಂತ್ಕೊಂಡ್ಲ. ಅಕ್ಕಿ ಇವನು ನಾಗಿಣಿ ಹಿಡ್ಕೊಂಡ. ನಾಗಿಣಿ ಹಿಡ್ಕೊಂಡಿದ್ನ ಹೇಳಮ್ಮ, ನನಗೂ ಗೊತ್ತಿತ್ತು. ನಾನೊಂದಿನ ಬಂದೆ ಇಲ್ಲೇ ಮುತ್ತು ಕೊಡಕ್ಕೆ ಹೋಗ್ತಾನೆ, ಇಲ್ಲೇ ವಾರಕ್ಕೆ ಕೂಕೊಂಡಿದ್ರು. ಇಲ್ಲಿ ನೋಡಿ ಇಲ್ಲಿ ವಾರಕ್ಕೆ ಮುತ್ತು ಕೊಡಕ್ಕೆ ಹೋಗಿದ್ದೆ. ನನಗೆ ನೋಡಿ ನಗು ಯಾಕೆ ನೋಡಕ್ಕೆ ಹೋಗಿದ್ದೆ ಅವನು ಮುತ್ತು ಕೊಡೋದ. ಇಲ್ಲಿ ಯಾರು ಇರಲಿಲ್ಲ, ಅಲ್ಲೇ ಮಧ್ಯಾಹ್ನ ಹೊತ್ನಾಗ ಇಲ್ಲಿ ಕುಕ್ಕೊಂಡಿದ್ರು. ಇಲ್ಲಿ ಅವಳು ಅಲ್ಲಿ ಮ್ಯಾಗ ಕುಕ್ಕೊಂಡಿದ್ಲು, ಅವನಲ್ಲಿ ಕೆಳಗೆ ಕುಕ್ಕೊಂಡಿದ್ದ. ಮಾತಾಡ್ತಿದ್ರು. ಹಿಂಗೇನೆ ನಾನು ಬಂದೆ, ಯಾರು ಇಲ್ಲ ಅನ್ಕೊಬಿಟ್ಟಾರ ಅವರು. ಒಳಗೆ ಒಜ್ಜಿದ್ಲೇನ ತಿರ್ಗಿ ಆಮೇಲೆ ಅವ್ರ ಅಮ್ಮ ನೋಡ್ತಾಳಂತ ಇಲ್ಲೇ ಕುಕ್ಕಣ ಮಾತಾಡ್ತಾನೆ. ಆ ಅಜ್ಜಿ ಒಳಗಿರೋಳಲ್ಲ, ಯಾವಾಗಲೂ ಬದಲಾವಣೆ ಕಿವಿ ಒಂದಿಟ್ಟು ಕಮ್ಮಿ ಅಲ್ಲ, ಅದಕ್ಕೆ ಮಾತಾಡ್ತಿರ್ತಾರೆ ಇಬ್ಬರು. ಇಲ್ಲೇ ಕುಕ್ಕೊಂಡು ಇಲ್ಲಿ ವಾರ ಕುಕ್ಕೊಂಡು ಮಾತಾಡಾರು. ನಾನು ಬಂದೆ ಪುಸುಕ್ಕನ್ ಬಂದು ನನ್ನ ಕೈಯಲ್ಲಿ ನಾನು ಯಾಕನ ನೋಡಿದ್ನ ಏನೋ ಅಮ್ಮನ ಕೈ ಬಿಡ್ತು. ಕಣೆ ನಾಗೇನು ನಿಕ್ಕೊಂಡಿದ್ದ ಅವ್ನು ಮಾಂತೆ ಅವರೆಲ್ಲ ಹೋಗಿ ಅವ್ರಿಗೆ ಅಪ್ಪ ರಂಗಮ್ಗೆ ಏನೋ ಅವಳು ಮಾಂತಿ ಜೊತೆಗೆ ಹೋಗ್ಯವನಿ ಅಂತ ಏನೋ ಗೊತ್ತಾಗ್ಬಿಟ್ರೆ ಏನಿಲ್ಲ. ಇವಳಿನಿಂದ ರಂಗಿ ರಾಮ ಇವಳು ಬಾಜಾರಿ ನನ್ನ ಮನೆ ಅಯ್ಯಪ್ಪ ಏನಾಗುತ್ತೋ ಏನಪ್ಪ ಅಲ್ವಿ ಇದೊಳ್ಳೆ ಚೆನ್ನಾಗಿ ಕೈತ್ಕಣ. ಅಯ್ಯೋ ದೇವರಾಳ ಇವಳು ಈ ನಾನು ಮುದ್ದೆ ತಕ್ಕ ಮದುವೆ ಆಗ್ದಂಗೆ ಹಂಗಿದ್ಲು. ಈಗ ವಯಸ್ಸು ಹೋದ್ಮೇಲೆ ಈಗ ಮಾಂತಿ ಜೊತೆಗೆ ಹೋಗಿ ಮದುವೆ ಆಗಕ್ಕೆ ಹೋಗ್ಯವಳಲ್ಲ, ಇವಳ್ದು ಅಂತ ಹಣೆ ಬಾರ. ನಾವಿನ್ನೆಲ್ಲಿ ಒಂದು 7 ದಿನ ಮದುವೆ ಅಂತ ಅಂದ್ಕೊಂಡಿದ್ವಿ. ಯಾಕೆ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ? ಇವಳು ಆಗಬಾರ್ದು ಅಂತಿದ್ಲು. ಈಗ ಗಿರ್ಜಿಂಬೆ ನೋಡಿ ಇಳಲ್ಲ, ಅದಕ್ಕೆ ಗಿರ್ಜಿಂಬೆ ನೋಡಿ ಮದುವೆ ಆಗಲ್ಲ. ಗಿರ್ಜಿಂಬೆ ಅದಕ್ಕೆ ಅವಳು ನೋಡಿ ಒಂದು ಇವಳು ಮದುವೆ ಆಗಕ್ಕೆ ಹೋಗ್ತಿರೋದು. ಗಿರ್ಜಿಂಬೆ ಮೇಲೆ ಪೈಪೋಟಿಗೆ ಹೋಗ್ಯವಳಿ. ಗಿರ್ಜಿಂಬೆ ಕ್ಯಾಂಪಿ ಅಲ್ಲ ಆದರೂ ನಾನೇನು ಅವ್ರಿಗೆ ನೀನು ಕಮ್ಮಿ ಇಲ್ಲ ಅಂತೇಳಿ ಇವಳು ಮದುವೆ ಆಗಕ್ಕೆ ಹೋಗ್ಯವಳು. ಆಗೇಳ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ಹಂಗೆ ಗಂಡ ನಾಗಿಣಿ ಜೊತೆ ಎಸ್ಕೇಪ್ ಆಗಿದ್ದಾನೆ. ಎಲ್ಗೋಯೋಣ ಏನು ಎತ್ತ ಅಂತೇಳಿ ಗೊತ್ತೇ ಇಲ್ಲ. ಇವಾಗ ರಂಗಮ್ಗೆ ಏನೋ ಗೊತ್ತಾಗ್ಬಿಟ್ರೆ ರಂಗಿಗೂ ಇವಾಗ ಸರಿಯಾಗಿ ಆಗುತ್ತೆ. ಅಂದರೆ ಬೋಲ್ ಮ್ಯಾರಿತಾ ಇದ್ಲು, ಅವಳಿಗೂ ಸರಿಯಾಗಿ ಆದಂಗೆ ಆಗುತ್ತೆ. ಅವಳಿಗೂ ಬುದ್ಧಿ ಕಲಿಸ್ಬೇಕಂದ್ರೆ ನಾಗೇನಿದ್ದು ಬೇಡ, ನಾಗಿನಿ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಆಗ್ಬಿಟ್ರೆ ರಂಗಿಗೆ. ಇನ್ನು ಹುಡುಕ್ತಾ ಇದ್ದಾರೆ ಎದ್ದಾಗಿಂದ ಇಬ್ಬರು. ನಾಗೇನೇನೋ ಮಾಂತಿ ಇಲ್ಲ, ಇಬ್ಬರು ಎಸ್ಕೇಪ್ ಆಗ್ಯವ್ರೆ ಅಂತ ಅಂದ್ಕೊಂಡವ್ರೆ. ನೋಡ್ಬೇಕಾದಿಲ್ಲ ಇನ್ನು ಏನೇನಾಗುತ್ತೋ ಏನೋ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.